ನಮಸ್ಕಾರ. ನಿಮ್ಮೆಲ್ಲರೂ ಒಂದು ವಿಷಯ ಗೊತ್ತಾ? ನಾಳೆ ಇದೇ ಗ್ರೌಂಡ್ ಅಲ್ಲಿ ಇಂಡಿಯನ್ ಓಪನ್ ಪ್ಯಾರಾ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ನಡೀತಾ ಇದೆ. ಆದರೆ ಪ್ರತಿಯೊಬ್ಬರ ಹತ್ರ 30,000 ರೂಪಾಯಿ ಎಂಟ್ರಿ ಫೀಸ್ ತಗೋತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಎಂಟ್ರಿ ಫೀಸ್ ತಗೋತಾ ಇಲ್ಲ. ಈ ತರ ಹಲವಾರು ವರ್ಷದಿಂದ ಎಲ್ಲರ ಹತ್ರ 30,000 60,000 1,00,000 ಈ ತರ ಎಂಟ್ರಿ ಫೀಸ್ ತಗೊಂಡ್ ಬರ್ತಾ ಇದ್ದಾರೆ. ನನ್ ಒಂದ್ ಪ್ರಶ್ನೆ ಏನ್ ಗೊತ್ತಾ, ಈಗ ಯಾರ ಹತ್ರ ದುಡ್ಡು ಐತೆ, ಯಾರ ಹತ್ರ ಕೆಪಾಸಿಟಿ ಐತೆ, ಅವರೆಲ್ಲ ಎಂಟ್ರಿ ಫೀಸ್ ಕೊಟ್ಟು ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಬಟ್ ಯಾರ ಹತ್ರ ದುಡ್ಡು ಇಲ್ಲ, ಅಥವಾ ಯಾರು ಬಡವ್ರು ಇದಾರೆ, ಅಥವಾ ಹಳ್ಳಿಯಲ್ಲಿ ಏನೋ ಕಷ್ಟ ಪಡ್ತಾ ಇದಾರೆ, ಅಂತವ್ರದ್ದು ಏನ್ ಪರಿಸ್ಥಿತಿ? ನಾನು ಆಸ್ ಅ ನಾರ್ಮಲ್ ಆಗಿ ನನ್ಗೆ ಎಷ್ಟೋ ಕಷ್ಟ ಆಗ್ತಾ ಇದೆ ಸ್ಪೋರ್ಟ್ಸ್ ಆಡಕ್ಕೆ. ಆದ್ರೆ ಒಬ್ಬ ಫಿಸಿಕಲ್ ಚಾಲೆಂಜು, ಯಾರಿಗೆ ಕಣ್ಣಿಲ್ಲ, ಕೈ ಇಲ್ಲ, ಏನೋ ಕಾಲಿಲ್ಲ, ಅಂತವ್ರು ಎಷ್ಟು ಅವ್ರ ಜೀವನದಲ್ಲಿ ಎಷ್ಟು ಕಷ್ಟ ಇರತ್ತೆ. ಅದರಲ್ಲಿ ಸ್ಪೋರ್ಟ್ಸ್ ಆಡಕ್ ಏನೋ ಅಂದ್ರೆ ಅವ್ರು ಆಡ್ಬೇಕಂತ ಹೇಳಿ ಆಸೆ ಇದ್ರೆ ಇಲ್ಲಿ ಕೂಡ ಲಕ್ಷಾಂತರ ರೂಪಾಯಿ 1,000 ರೂಪಾಯಿ ಫೀಸ್ ಸುರಿಸ್ಬೇಕು. ಅದಾದ ನಂತರ ಅವ್ರಿಗೆ ಅವಕಾಶ ಸಿಗತ್ತೆ ಆಡಕ್ಕೆ. ಸೊ ಇದು ಏನ್ ನಾರ್ಮಲ್ ಕಾಂಪಿಟಿಷನ್ ಅಲ್ಲ. ಈ ಕಾಂಪಿಟಿಷನ್ ಇಂದ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಗೆ ಸಿಲೆಕ್ಷನ್ ಟ್ರಯಲ್ಸ್ ಬೇರೆ ನಡೀತಾ ಇದೆ ಇದೇ ಇವೆಂಟ್ ಅಲ್ಲಿ. ನನಗೆ ಒಂದೇ ಪ್ರಶ್ನೆ ಏನ್ ಗೊತ್ತಾ, ಇಂತ ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರಲ್ಲ, ಯಾರು ಮೀಡಿಯಾ ಟೀಮ್ ಅವ್ರು ಇದ್ರ ಬಗ್ಗೆ ಕವರ್ ಮಾಡಲ್ಲ, ಮತ್ತೆ ಯಾರು ಕ್ರೀಡಾಪಟುಗಳು, ಯಾರು ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಇದಾರಲ್ಲ, ಅವರು ಕೂಡ ಈ ಒಂದು ವಿಷಯ ಬಗ್ಗೆ ಯಾರು ಕೂಡ ಮಾತಾಡಲ್ಲ. ಆದ್ರೆ ನಾನ್ ಮಾತಾಡ್ತಾ ಇದ್ದೀನಿ. ಎಲ್ಲ ಪ್ಯಾರಾ ಅಥ್ಲೀಟ್ಸ್ ಪರವಾಗಿ ನಾನ್ ನಿಂತಿದ್ದೀನಿ. ನನ್ನ ಮಾಹಿತಿ ಪ್ರಕಾರ 300 - 500 ಜನ ಈ ಒಂದು ಇವೆಂಟ್ ಗೆ ಆಡಕ್ ಬರ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಪ್ರತಿಯೊಬ್ಬರ ಹತ್ರ 30,000 ಅಂದ್ರೆ 500 ಜನ ಮಾಡಿ ಎಷ್ಟು ರೊಕ್ಕ ಆಗ್ಬಹುದು? ಮಿನಿಮಮ್ 1 crore ಹೆಚ್ಚು ದುಡ್ಡನ್ನ ಈ ಒಂದು ಇವೆಂಟ್ ನಡ್ಸಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾದ ಈ ಒಂದು ದುಡ್ಡಿಂದ ಪ್ರಾಪರ್ ಆಗಿ ಆ ಒಂದು ಕ್ರೀಡಾಪಟುಗಳಿಗಾಯ್ತು ಈ ಒಂದು ಇವೆಂಟ್ ಕರೆಕ್ಟ್ ಆಗಿ ನಡೆಸ್ತಾರ, ಅಥವಾ ಕರೆಕ್ಟ್ ಆಗಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳಿ ನಂದೊಂದು ದೊಡ್ಡ ಪ್ರಶ್ನೆ. ದಯವಿಟ್ಟು ಈ ವಿಡಿಯೋ ಯಾರಿಗೆ ಶೇರ್ ಮಾಡ್ತೀರಾ ಮಾಡಿ. ಆದ್ರೆ ನಮ್ಮ ಬಡವರು ಅಥ್ಲೀಟ್ಸ್ ಗೆ ದಯವಿಟ್ಟು, ಅದು ಯಾರಿಗೆ ನಾರ್ಮಲ್ ಅಲ್ಲ, ಫಿಸಿಕಲ್ ಚಾಲೆಂಜ್ ಇರೋರು ಕ್ರೀಡಾಪಟುಗಳಿಗೆ ನ್ಯಾಯ ಕೊಡಿಸಿ. ಧನ್ಯವಾದ.